ಎಲ್ಲರಿಗೂ ನಮಸ್ಕಾರ. ಇವತ್ತು ಅಕ್ಕ ತಂಗಿ ಹೂ ನೋಡಿದೆ, ಹಾಗೆ ವಿಡಿಯೋ ಮಾಡುವ ಅಂತ ಬಂದಿದ್ದೇನೆ ಆಯಿತಾ. ನೋಡಿ, ಇದು ರೆಡ್ ಆ್ಯಂಡ್ ಯೆಲ್ಲೋ ಕಲರಲ್ಲಿ ಇದೆಯಲ್ವಾ, ಇದು ತಂಗಿ ಹೂವು. 2 ಕಲರಲ್ಲಿ ಬರ್ತದೆ ತಂಗಿ ಹೂವು. ಅಕ್ಕನ ಹೂಗಿನಲ್ಲಿ ಫುಲ್ ರೆಡ್ ಕಲರ್ ಒಂದೇ ಕಲರಲ್ಲಿ ಇರ್ತದೆ. ಹೇಗೆ ಮಿಂಚ್ತಾ ಇದೆ ನೋಡಿ ತಂಗಿ ಹೂವು, 2 ಕಲರು. ಅಕ್ಕನ ಹೂವಿನ ಇದು ಅಕ್ಕನ ಹೂವು ಆಯಿತಾ. 2 ಕಲರ್, ಅಕ್ಕನ ಹೂವಿನಲ್ಲಿ ಒಂದೇ ಕಲರ್ ಫುಲ್ ರೆಡ್ ಕಲರಲ್ಲಿ ಬರ್ತದೆ. ತಂಗಿ ಹೂವಿನಲ್ಲಿ 2 ಕಲರ್ ಬರ್ತದೆ. ತಂಗಿ ಹೂವು ತುಂಬ ಚಂದಪ್ಪ, ಯಾಕಂತ ಗೊತ್ತಿಲ್ಲ, ತಂಗಿ ಚಂದನೇನೋ ಮೋಸ್ಟ್ಲಿ ಅಲ್ವಾ. ಹಾಗೆ ಅಕ್ಕ ತಂಗಿ ಹೂ ಇರ್ತದೆ, ಹಾಗೆ ಅಣ್ಣ ತಮ್ಮನ ಹೂ ಇರ್ತದಾ ಅಂತ ನನ್ನ ತಂಗಿಗೆ ಡೌಟ್ ಬಂದಿದೆ. ನನಗೆ ಗೊತ್ತಿಲ್ಲಪ್ಪ ಅಣ್ಣ ತಮ್ಮನ ಹೂ ಇರ್ತದ ಅಂತ. ನಿಮಗೆ ಗೊತ್ತಿದ್ರೆ ಹೇಳಿ ಆಯಿತಾ. ಹೇಗೆ ಪಳಪಳ ಅಂತ ಹೊಳಿತಾ ಇದೆ ನೋಡಿ ತಂಗಿ ಹೂವು, ಚಂದ ಉಂಟು. ಹಾಗೆ ಇದರಲ್ಲಿ ಈ ಥರ ಅರಿಶಿನ ಕಲರ್ ಉಂಟಲ್ವಾ, ಯೆಲ್ಲೋ ಕಲರ್, ಅದನ್ನು ನಾವು ಸಣ್ಣವರಿರುವಾಗ ತೆಗೆದುಕೊಂಡು ಹಣೆಗೆ ಸ್ಟಿಕ್ಕರ್ ಆಗಿ ಹಚ್ತಾ ಇದ್ವಿ ಆಯಿತಾ. ಇವತ್ತು ಹಾಗೆ ಒಂದು ಟ್ರೈ ಮಾಡುವಂತ ನನ್ನ ಸಿಸ್ಟರ್ಗೆ ಹಚ್ತಾ ಇದ್ದೆ. ಹೇಗಂತ ಹೇಳ್ತೀನಿ ನೋಡಿ, ನೀವು ಹೀಗೆ ಮಾಡ್ತಾ ಇದ್ರ ಅಂತ ಹೇಳಿ ಆಯಿತಾ. ಈ ಥರ ಹಚ್ಚಬೇಕು ನೋಡಿ. ಸ್ವಲ್ಪ ಕ್ರಾಸ್ ಆಗಿದೆ, ಇದು ಸರಿಯಾಗಿ ಬರಲಿಲ್ಲ. ಇನ್ನೊಂದು ತೆಗೆದುಬಿಟ್ಟು ಹೇಳುವ ಆಯಿತಾ. ಮಕ್ಕಳಿಗೆ ಗೊತ್ತಿಲ್ಲ ಅಲ್ವಾ ಯಾವ ಹೂವಿನ ಹೆಸರೇನು ಅಂತ, ಹಾಗೆ ಹೇಳುವ ಅಂತ ಕರ್ಕೊಂಡು ಬಂದಿದ್ದೀನಿ. ಅಕ್ಕ ತಂಗಿ ಹೂ ಅಂತ ಹೇಳುವ ಅಂತ. ಹೀಗೆ ತೆಗ್ಬಿಟ್ಟು ಹಣೆಗೆ ಹಚ್ಚಬೇಕು, ಈ ಥರ ಹಚ್ಚಬೇಕು. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ, ಚಂದವಾಗಿದೆ. ಹೋಗ್ತದೆ ಇದು ಆಮೇಲೆ. ಹಾಗೆ ಇದು ಕಾಡಲ್ಲಿ ಬೆಳೆಯೋ ಹೂವು. ನಾವು ದೀಪಾವಳಿ ಟೈಮ್ನಲ್ಲಿ ಗದ್ದೆಗೆ ಹೂ ಹಾಕಲಿಕ್ಕೆ ಕಟ್ ಮಾಡ್ತೀವಿ ಅಷ್ಟೇ. ಮತ್ತು ನೀವೇನು ಮಾಡ್ತೀರಾ ಹೇಳಿ ಆಯಿತಾ. ಹಾಗೆ ಇಲ್ಲಿ ಒಂದು ನೆಲ್ಲಿಕಾಯಿ ಮರ ಸಿಕ್ತು, ಅದರಿಂದ ನೆಲ್ಲಿಕಾಯಿ ಕಟ್ ಮಾಡಿ ತಗೊಂಡ್ವಿ 4. ಹಾಗೆ ಇಲ್ಲಿ ನವಿಲೊಂದು ನಮಗೋಸ್ಕರ ಒಂದು ನವಿಲ್ಗರಿ ಬಿಟ್ಟು ಹೋಗಿತ್ತು. ಹಾಗೆ ಅದನ್ನು ಕ್ಯಾಚ್ ಮಾಡಿಬಿಟ್ಟು ಮನೆಗೆ ಹೊರಟಿವಿ. ಎಷ್ಟು ಚಂದ ಇದೆ ನೋಡಿ ನವಿಲ್ಗರಿ. ಓಕೆ, ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.